ರಾಜ್ಯಪಾಲರು ಈ ದೇಶದ ಅಧ್ಯಕ್ಷರ ಪ್ರತಿನಿಧಿ. ರಾಜ್ಯಪಾಲರು ರೈಡ್ ಮಾಡಿದ್ರೆ ಗವರ್ನರ್ ಆಫೀಸ್ ರೈಡ್ ಮಾಡೋದೇನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೈಡ್ ಮಾಡೋದೇನು? ಇದಕ್ಕೆ ಅಧಿಕಾರ ಇದೆಯಾ? ಈ ಸರ್ಕಾರ ಬೇಕಾದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತದೆ. ಬೇಕಾದರೆ ಉದ್ದಟತನದಿಂದ ಪ್ರದರ್ಶಿಸೋರು ಏನು ಬೇಕಾದ್ರೂ ಮಾಡ್ತಾರೆ. ವಾಸ್ತವಾಂಶ ಬೇರೆ ಇರ್ಬೋದು, ವಾಸ್ತವಾಂಶ ತನಿಖೆಯಿಂದ ಬರಬೇಕು. ನಾನು ಕೇಳ್ತಾ ಇರ್ತಕ್ಕಂಥ ಮೂಲ ಉದ್ದೇಶ, ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ? ಒಂದು ಸರ್ಕಾರನೇ ಅವ್ರನ್ನ ಇದು ಮಾಡಿರ್ತಕ್ಕಂಥ ಸರಿನಾ? ಹಾಗಾದರೆ ಈ ಲೆಟ್ರ್ ಬರತಕ್ಕಂಥ ಸರಿನಾ? ಸರಿ ಅಂತ ಒಪ್ಕೊಬೋಣ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅಂದರೆ ಆತ ಮಾಡ್ರೆ ಸರಿ ಅಂತ ಇರಬೇಕಲ್ವಾ? ನಿಮಗೆ ಸರಿ ಕಾಣಿಸ್ತಾ ಇದೆಯಾ? ನೀವೇ ಹೇಳಿ. ಕಾನೂನು ಕ್ರಮಕ್ಕೂ ಮುಂದೆ ಹಾಕ್ತೀವಿ ಆತನ್ನ ಅಂಟಿಲ್ ಈ ಮಸ್ಟ್ ಬಿ ಫನಿಶ್ಡ್. ಅದನ್ನು ಹೋಮ್ ಸೆಕ್ರೆಟರಿವರೆಗೂ ಹೋಗ್ತೀವಿ. ಇವತ್ತು ನಾವು ನಮ್ಮ ಚೀಫ್ ಸೆಕ್ರೆಟರಿಯವ್ರಿಗೆ ಮನವಿ ಕೊಡ್ತೀವಿ. ಯಾಕೆಂದರೆ ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ಸರ್ಕಾರ ಏನು ಎಷ್ಟು ಕೊಟ್ಟರು ಬೇಕಾದ್ರೆ, ಎಲ್ಲಿ ಯಾವ ಪೋಸ್ಟ್ ಬೇಕಾದ್ರೆ, ಯಾರನ್ನ ಬೇಕಾದ್ರೆ ತಂದು ಕುಂಡಿಸ್ತದೆ. ತಪ್ಪಿಸ್ಕೋಬೇಕಲ್ಲ ಆಪಾದನೆಯಿಂದ. ರಾಜ್ಯಪಾಲರೇ ಕೇಳಿದ್ದಾರೆ ಪ್ರಶ್ನೆನ, ನಿಮ್ಮ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ಬೇರೆ ಕಡೆ ಹೇಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದಾರಲ್ಲ. ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟರಲ್ಲ, ಕೆಲವ್ರ ಮೇಲೆ ಅಪಾದನೆ ಮಾಡಿದ್ರು. ಅದೆಲ್ಲ ಸುಳ್ಳು. ಹಂಗಾದ್ರೆ ಅದಕ್ಕೆ ದಾಖಲೆ ಇಲ್ವಾ? ಕಿಶೋರ್ ಕುಮಾರ್ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಇಲ್ಲೇ ಇದೆ, FIR ಇದೆ. ಶ್ರೀಧರ್ ಅಂತಕ್ಕಂಥ 12 ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಒಂದು ತನಿಖೆಯಲ್ಲಿ ಹೇಳ್ತಾರೆ ಲೋಕಾಯುಕ್ತದವ್ರಿಗೆ, ನೀವು ಕೇಸ್ನ ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸ್ಬಿಡ್ತಾ ಇದ್ದೀರಿ, ಇದು ಮಾಡದೆ ಕಣ ಅಂತ ಈ ಕೇಸೇ ಬೇಡ ಅಂತ ಡಿಸ್ಮಿಸ್ ಮಾಡಿದ್ದಾರೆ. ಇನಿಷಿಯಲ್ ಫಾರ್ಮಾಲಿಟೀಸಲ್ಲೇ ಮುಗಿಸೋದು, ಕೇಸ್ ತನಿಖೆನೇ ಮಾಡೋದಿಲ್ಲ. ಲೋಕಾಯುಕ್ತಕ್ಕೆ ಅಂತ ಸಂತೋಷ್ ಹೆಗ್ಡೆ ಇದ್ದಂಥ ಲೋಕಾಯುಕ್ತ ಈಗಿಲ್ಲ. ಅದಕ್ಕೆ ಹಲ್ಲು ಮತ್ತೊಂದು ಮಗದೊಂದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ. ACB ನೇರವಾಗಿ ರಾಜ್ಯ ಸರ್ಕಾರ ಇವತ್ತು ಯಾವ ಸ್ಥಿತಿ ಮಾಡಿದ್ದಾರೆ. ಕ್ಯಾಬಿನೆಟ್ ಏನು ಮಾಡಬೇಕಾದ್ರೆ ಅಧಿಕಾರಿಗಳು ಏನೇ ಮಾಡಬೇಕಾಗಲಿ, ಯಾರು ಏನು ಹೇಳಿದ್ರೆ ಕ್ಯಾಬಿನೆಟ್ಗೆ ಬಂದು ಹೋಗಬೇಕು, ಕ್ಯಾಬಿನೆಟಲ್ಲೇ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಮಾಡೋಕ್ಕೆ ಯಾಕೆ ಭಯನಾ? ಅದೇ ಇಟ್ ಇಸ್ ಪಬ್ಲಿಕ್ ಡೊಮೈನ್ ಇದ್ದೀವಿ ನಾವು. ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳು ಹೊರಗಡೆ ಹೋದ್ರೆ ಏನು ತಪ್ಪು? ಏನು ಮಾಡ್ಕೊಂಡಿದ್ರಿ? ಹೊಸ ಕಾನೂನು ಮಾಡ್ಕೊಂಡಿದ್ರಿ. ಎಲ್ಲ ಕ್ಯಾಬಿನೆಟ್ಗೆ ಬರಬೇಕು, ಪ್ರತಿಯೊಂದು ಕ್ಯಾಬಿನೆಟ್ಗೆ ಬರಬೇಕು. ಹೊಸ ಇನ್ನೆಷ್ಟಿದಾವೆ ಹಗರಣಗಳು, ಎಲ್ಲೆಲ್ಲಿ ಬಯಲು ಬರ್ತಾವೆ ಯಾರು ಗೊತ್ತು? ಎಲ್ಲರೂ ನೋಡಿದ್ದೀರಾ? ಸರ್ಕಾರಿ ದುಡ್ಡನ್ನ ವಾಲ್ಮೀಕಿ ಹಗರಣ ಏನಾಯಿತು, ನೇರವಾಗಿ ಡ್ರಾ ಮಾಡ್ಕೊಳ್ಳೋದು ಎಲ್ಲರೂ ಕೇಳಿದ್ದೀರಾ? ಇಟ್ ಈಸ್ ದ ಫಸ್ಟ್ ಕೈಂಡ್ ಆಫ್ ಕರಪ್ಷನ್ ಕರ್ನಾಟಕದಲ್ಲಿ.